ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ PSI ಪರೀಕ್ಷೆಯಲ್ಲಿ ಕೇಳಿರುವಂತಹ ಹಳೆಯ ಇತಿಹಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾನು 100 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೆ. ಈ ಒಂದು ತರಗತಿಯಲ್ಲಿ ಅದರ ಮುಂದಿನ ಒಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಸ್ನೇಹಿತರೆ. ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರು? ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ಕಾರ್ನ್ವಾಲಿಸ್. ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಅವರು ಪೊಲೀಸ್ ಸುಧಾರಣೆಯನ್ನು ಮಾಡ್ತಾರೆ. ಭಾರತದ ಪೊಲೀಸ್ ವ್ಯವಸ್ಥೆಯ ಪಿತಾಮಹ ಅಂತ ಕಾರ್ನ್ವಾಲಿಸ್ ಅವರನ್ನ ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಲಿದೆ. ಆನ್ಸರ್ ನಾನು ಆಲ್ರೆಡಿ ಇದನ್ನ ಬರೆದಿದ್ದೀನಿ. ತೇಬಾಗ ಚಳುವಳಿ ಬಂಗಾಳದಲ್ಲಿ ನಡೆಯುತ್ತದೆ. ತೇಬಾಗ ಚಳುವಳಿ ನಡೆದಿದ್ದು ಬಂಗಾಳದಲ್ಲಿ. ವರ್ಲೀಸ್ ದಂಗೆ ನಡೆದಿದ್ದು ಪಶ್ಚಿಮ ಭಾರತದಲ್ಲಿ. ವರ್ಲೀಸ್ ದಂಗೆ ನಡೀತದೆ. ಯಾವ ದಂಗೆ ನಡೀತದ? ವರ್ಲೀಸ್ ದಂಗೆ ನಡೀತದೆ. ಇನ್ನ ಮೋಪ್ಲಾ ದಂಗೆ ಕೇರಳದಲ್ಲಿ ನಡೀತದೆ. ಈ ಮೋಪ್ಲಾ ದಂಗೆ ಕೇರಳ ರಾಜ್ಯದಲ್ಲಿ ನಡೀತದೆ. ಇದು ದಕ್ಷಿಣ ಮಲಬಾರ್ನಲ್ಲೇ ನಡೆದಂಥದ್ದು. ದಕ್ಷಿಣ ಮಲಬಾರ್ನಲ್ಲೇ ಮೋಪ್ಲಾ ದಂಗೆ ನಡೀತದೆ. ಇನ್ನ ಮೋಪ್ಲಾ ದಂಗೆ ಅಥವಾ ಮಾಪಿಳ್ಳೆ ದಂಗೆ ಅಂತಾನೂ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಮಾಪಿಳ್ಳೆ ದಂಗೆ ಅಂತಾನೂ ಕರೀತಾರೆ. ಇಂಪಾರ್ಟೆಂಟ್. ಇನ್ನ ಖೇಡಾ ಸತ್ಯಾಗ್ರಹ ಗುಜರಾತ್ ರಾಜ್ಯದಲ್ಲೇ ನಡೆದಿರುವಂತಹ ಚಳುವಳಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮಂಗಲ್ ಪಾಂಡೆಯು ಯಾವ ಬ್ರಿಟಿಷ್ ಮೇಜರ್ನನ್ನ ಹತ್ಯೆ ಮಾಡಿದನು? ಮಂಗಲ್ ಪಾಂಡೆಯು ಯಾವ ಬ್ರಿಟಿಷ್ ಮೇಜರ್ನನ್ನ ಹತ್ಯೆ ಮಾಡಿದನು? ಇದರ ಸರಿಯಾದ ಉತ್ತರ ಮೇಜರ್ ಹ್ಯೂಸನ್ ಅನ್ನ ಹತ್ಯೆ ಮಾಡ್ತಾನೆ. ಯಾರನ್ನ? ಮೇಜರ್ ಹ್ಯೂಸನ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಮಂಗಲ್ ಪಾಂಡೆ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹತ್ಯೆಯನ್ನ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುತ್ತದೆ. ಇಂಪಾರ್ಟೆಂಟ್. ಇನ್ನು ಹೊಂದಿಸಿ ಬರೆಯಿರಿ ಟೈಪ್ ಅಲ್ಲಿರುವಂತದ್ದು ಆಲ್ರೆಡಿ ನಾನು ಉತ್ತರವನ್ನು ಬರೆದಿದ್ದೀನಿ. ಅಹಮದ್ ನಗರದ ನಿಜಾಂಶಾಹಿಗಳು. ಅಹಮದ್ ನಗರದ ನಿಜಾಂಶಾಹಿಗಳು. ಗೋಲ್ಕೊಂಡದ ಕುತುಬ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳು. ಬೀದರ್ನ ಬರೀದ್ ಶಾಹಿಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ರಾಮ ಮತ್ತು ರಹೀಮ ಒಂದೇ ಎಂದವರು ಯಾರು ಅಂತ ಕೇಳಿದ್ದಾರೆ. ರಾಮ ಮತ್ತು ರಹೀಮ ಒಂದೇ ಎಂದು ಹೇಳಿದವರು ಕಬೀರರು. ಸಂತ ಕಬೀರರು ರಾಮ ಮತ್ತು ರಹೀಮರು ಒಂದೇ ಎಂದು ಬೋಧನೆಯನ್ನ ಮಾಡ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಋಗ್ವೇದದಿಂದ. ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿರುವುದು ಋಗ್ವೇದದಿಂದ ಹುಟ್ಟಿರುತ್ತದೆ. ಇನ್ನ ಮೈಸೂರು ಅರಮನೆಯ ವಿನ್ಯಾಸಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಹೆನ್ರಿ ಇರ್ವಿನ್ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ. ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಹೆನ್ರಿ ಇರ್ವಿನ್. ಇನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು? ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರಂದ್ರೆ ನಿಕೋಲೋ ಕೌಂಟಿ. ನಿಕೋಲೋ ಕೌಂಟಿ ಈತ 1ನೇ ದೇವರಾಯನ ಕಾಲದಲ್ಲಿ ಬಂದಿರ್ತಾನೆ. 1ನೇ ದೇವರಾಯನ ಕಾಲದಲ್ಲೇ ಬಂದಿರ್ತಾನೆ. ಯಾರು? ನಿಕೋಲೋ ಕೌಂಟಿ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾದಲ್ಲಿ ಆರಂಭಿಸಿದ ವರ್ಷವನ್ನು ಕೇಳಿದರೆ 1727ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂಚೆ ಕಚೇರಿಯನ್ನ ಆರಂಭಿಸ್ತದೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಇನ್ನು 1935ರಲ್ಲಿ ಮೊದಲ ಬಾರಿಗೆ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅವರು 1935ರಲ್ಲಿ ಮೊದಲ ಬಾರಿಗೆ ರೇಡಿಯೋ ಸ್ಟೇಷನ್ ಅನ್ನ ಸ್ಥಾಪಿಸ್ತಾರೆ. ಯಾರು? ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ. ಇನ್ನು ಕಳಿಂಗ ಯುದ್ಧ ನಡೆದ ವರ್ಷ. ಕಳಿಂಗ ಯುದ್ಧ ನಡೆದ ವರ್ಷ 262 ಅಥವಾ 261 ಕ್ರಿಸ್ತಿ ಪೂರ್ವ 261. ಇದು ಕಳಿಂಗ ಯುದ್ಧ ನಡೆದ ವರ್ಷ. ಇಂಪಾರ್ಟೆಂಟ್. ಇನ್ನು ಹೊಂದಿಸಿ ಬರೆಯರ್ ಟೈಪ್ ಅಲ್ಲಿ ಇದೆ. ಇದನ್ನ ಉತ್ತರವನ್ನ ನಾನು ಆಲ್ರೆಡಿ ಬರೆದಿದ್ದೇನೆ. ಇನ್ನ ನೋಡೋಣ ಸ್ನೇಹಿತರೆ. ನಗರ ರೈತರ ದಂಗೆ ನಡೆದಿದ್ದು ಶಿವಮೊಗ್ಗದಲ್ಲಿ. ನಗರ ರೈತರ ದಂಗೆ ನಡೆದಿದ್ದು ಶಿವಮೊಗ್ಗದಲ್ಲಿ. ಕಿತ್ತೂರು ಕ್ರಾಂತಿಯಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಕೆನರಾ ದಂಗೆ ನಡೆದಿದ್ದು ದಕ್ಷಿಣ ಕನ್ನಡ, ಇಂದಿನ ಉಡುಪಿ. ಇಲ್ಲಿ ಕೆನರಾ ದಂಗೆ ನಡೀತದೆ. ನರಗುಂದ ಬಂಡಾಯ ನಡೆದಿದ್ದು ಗದಗ ಮತ್ತು ಧಾರವಾಡದ ಭಾಗಗಳಲ್ಲಿ ನರಗುಂದ ಬಂಡಾಯ ನಡೀತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವೆವಲ್ ಯೋಜನೆಯ ಧ್ಯೇಯವೇನು? ವೆವಲ್ ಯೋಜನೆಯ ಧ್ಯೇಯವೇನು? ವೆವಲ್ ಯೋಜನೆಯ ಮುಖ್ಯ ಧ್ಯೇಯ ಏನಂದ್ರೆ ಭಾರತದ ಮುಖ್ಯ ಬುಡಕಟ್ಟುಗಳಿಗೆ ಪ್ರಾತಿನಿಧ್ಯ ಕೊಡುವುದು ಅಂತ ಇದರದ್ದು ವೆವಲ್ ಯೋಜನೆಯ ಮುಖ್ಯ
ಧ್ಯೇಯವಾಗಿತ್ತು. ಇನ್ನ ಹೊಂದಿಸಿ ಬರೆಯಿರಿ ಟೈಪ್ ಅಲ್ಲಿ ಇದೆ. ಇದರ ಉತ್ತರವನ್ನು ಆಲ್ರೆಡಿ ಬರೆದಿದ್ದೇನೆ ಸ್ನೇಹಿತರೆ, ನೋಡೋಣ. ಅನುಶೀಲನಾ ಸಮಿತಿ ಕಲ್ಕತ್ತಾ ಮತ್ತು ಢಾಕಾದಲ್ಲಿ ಪ್ರಾರಂಭವಾಗಿರುತ್ತದೆ. ಯುಗಾಂತರ ಇದು ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿತ್ತು. ಮಿತ್ರ ಮಂಡಳಿ ಮಹಾರಾಷ್ಟ್ರದಲ್ಲಿ ಆರಂಭವಾಗಿರುತ್ತದೆ. ಇನ್ನು ಗದ್ದರ್ ಪಕ್ಷ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆರಂಭವಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಲಕ್ನೋ ಲಕ್ನೋ ಬೇಗಂ ಹಜರತ್ ಮಹಲ್ ಇದು 1857ರ ದಂಗೆಯ ಸಮಯದಲ್ಲಿ ಹೋರಾಡಿದಂತಹ ನಾಯಕತ್ವವನ್ನು ವಹಿಸಿದಂತಹ ವೀರರ ಹೆಸರುಗಳು. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುತ್ತಾಳೆ. ಕಾನ್ಪುರದಲ್ಲಿ ನಾನಾ ಸಾಹೇಬ, ಬಿಹಾರದಲ್ಲಿ ಕುಮಾರ್ ಸಿಂಗ್, ಫೈಜಾಬಾದ್ನಲ್ಲಿ ಮೌಲ್ವಿ ಅಹಮದುಲ್ಲಾ ಅವರು ಹೋರಾಟವನ್ನ ಮಾಡ್ತಾರೆ 1857ರ ಸಂದರ್ಭದಲ್ಲಿ. ಇನ್ನ ಪತ್ರಿಕೆಗಳಿದಾವೆ. ಪತ್ರಿಕೆಗಳು ಎಲ್ಲಿ ಸ್ಥಾಪನೆ ಆದವು ಅಂತ ನೋಡೋಣ. ದ ಇಂಡಿಯನ್ ಮಿರರ್ ಬೆಂಗಾಲ್ನಲ್ಲಿ ಪ್ರಾರಂಭವಾಗ್ತದೆ. ಆಂಧ್ರ ಪ್ರಕಾಶ ಮುಂಬೈಯಲ್ಲಿ ಪ್ರಾರಂಭವಾಗ್ತದೆ. ಹಿಂದೂ ಪ್ರಕಾಶ ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾಗ್ತದೆ. ದ ಅಡ್ವೊಕೇಟ್ ಪಂಜಾಬ್ನಲ್ಲಿ ಆರಂಭವಾಗ್ತದೆ. ದ ಕೊಹಿನೂರ್ ಮದ್ರಾಸ್ನಲ್ಲಿ ಆರಂಭವಾದ ಪತ್ರಿಕೆಗಳು ಎಲ್ಲಿ ಆರಂಭವಾಗಿವೆ ಮತ್ತು ಪತ್ರಿಕೆ ಹೆಸರನ್ನ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೈದರ್ ಅಲಿ ಮತ್ತು ಟಿಪ್ಪು ಇವರು ಯುದ್ಧ ಕಲೆಯಲ್ಲಿ ಬಹಳಷ್ಟು ನಿಪುಣರಾಗಿದ್ದರು. ಕೃಷ್ಣದೇವರಾಯ ತೆಲುಗು ಸಾಹಿತ್ಯದಲ್ಲಿ ಇವರು ಕೃತಿಯನ್ನು ಬರೀತಾರೆ. ಇನ್ನು ಶೇರ್ ಶಾ ಸೂರಿ ರಸ್ತೆ ನಿರ್ಮಾಣ ಮತ್ತು ಭೂ ಸುಧಾರಣೆಯನ್ನ ಮಾಡ್ತಾನೆ. ಇನ್ನು ಅಫ್ಘನ್ನರು ಮತ್ತು ಗೋರಿ ಟರ್ಕರು ಇವರು ಕಮಾನುಗಳ ರಚನೆಯನ್ನ ಮಾಡಿದ್ರು. ಇದು ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಯನ್ನ ಕೇಳಿದ್ರು ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಪೂನಾ ಒಪ್ಪಂದ 1932ರಲ್ಲಿ ನಡೆಯುತ್ತದೆ. ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ಕೊಟ್ಟಿದ್ದು 1927ರಲ್ಲಿ. ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದು 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದವಾಗ್ತದೆ. ಇನ್ನು ಹೊಂದಿಸಿ ಬರೆಯ ರೂಪದಲ್ಲಿರುವಂತದ್ದು ಅಂಬರ್ ಕೋಟೆ ಇರುವುದು ರಾಜಸ್ಥಾನದಲ್ಲಿ, ಆರೋವಿಲ್ಲಿ ಇರುವುದು ಪಾಂಡಿಚೇರಿಯಲ್ಲಿ, ಬುಲಂದ್ ದರ್ವಾಜ ಇರುವುದು ಉತ್ತರ ಪ್ರದೇಶದಲ್ಲಿ, ಗೋಲ್ ಗುಂಬಾಜ್ ಇರುವುದು ಕರ್ನಾಟಕದ ವಿಜಯಪುರ ನಗರದಲ್ಲಿ ಇದೆ. ಇದು ಹೊಂದಿಸಿ ಬರೆಯ ರೂಪದಲ್ಲಿ ಇದ್ದಂತಹ ಒಂದು ಪ್ರಶ್ನೆ. ಇನ್ನು ಮೋಪ್ಲಾ ದಂಗೆ ಮಲಬಾರ್ನಲ್ಲಿ ನಡೀತದೆ. ಅಕಾಲಿ ಚಳವಳಿ ಪಂಜಾಬ್ನಲ್ಲಿ ನಡೀತದೆ. ಕಾಶಿ ವಿದ್ಯಾಪೀಠ ಇದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸ್ಥಳ. ಇನ್ನು ಖಿಲಾಫತ್ ಚಳವಳಿ ಟರ್ಕಿ ದೇಶದಲ್ಲಿ ನಡೀತದೆ. ಟರ್ಕಿ ದೇಶದಲ್ಲಿ ನಡೆದಿರುತ್ತದೆ. ಇನ್ನ ತಿರುಕ್ಕುರಳ್ ಕೃತಿ ರಚಿಸಿದವರು ಯಾರು ಅಂತ ಕೇಳಿದರೆ, ತಿರುಕ್ಕುರಳ್ ಕೃತಿಯನ್ನ ರಚಿಸಿದವರು ತಿರುವಳ್ಳರ್. ಯಾರು? ತಿರುವಳ್ಳರ್ ಅವರು ತಿರುಕ್ಕುರುಳ್ ಅಂತ ಒಂದು ಕೃತಿಯನ್ನ ರಚಿಸ್ತಾರೆ. ಇದು ತಮಿಳು ಭಾಷೆಯಲ್ಲಿದೆ. ತಿರುಕ್ಕುರಳ್ ಎಂಬ ಭಾಷೆಯನ್ನ ರಚಿಸ್ತಾರೆ. ಇನ್ನು ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತನಾಗಿದ್ದವನು ಯಾರು ಅಂತ ಕೇಳಿದರೆ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತನಾಗಿದ್ದವನು ಅಮರಸಿಂಹ. ಈತನ ಕೃತಿ ಅಮರಕೋಶ. ಅಮರಸಿಂಹನ ಅಮರಕೋಶ ಒಂದು ಸಂಸ್ಕೃತ ಕೃತಿಯಾಗಿದೆ. ಇಂಪಾರ್ಟೆಂಟ್. ಇನ್ನು ಕರ್ನಾಟಕದಲ್ಲಿ ಬುದ್ಧ ವಿಹಾರ ಇರುವಂತಹ ಸ್ಥಳ ಯಾವುದಂದ್ರೆ ಕಲಬುರಗಿಯಲ್ಲಿ ಬುದ್ಧ ವಿಹಾರ ಇದೆ. ಎಲ್ಲಿ? ಕಲಬುರಗಿಯಲ್ಲಿ ಬುದ್ಧ ವಿಹಾರ ಕಂಡು ಬರುವಂತಹ ಸ್ಥಳ ಕಲಬುರಗಿಯಲ್ಲಿ. ಇನ್ನು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನು ವಿನ್ಯಾಸಗೊಳಿಸಿದ ಮೈಸೂರಿನ ದಿವಾನರು ಯಾರಂದ್ರೆ ಶೇಷಾದ್ರಿ ಅಯ್ಯರ್ ಅವರು. ಯಾರು? ಶೇಷಾದ್ರಿ ಅಯ್ಯರ್ ಅವರು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನ ವಿನ್ಯಾಸಗೊಳಿಸಿದಂತಹ ಮೈಸೂರಿನ ದಿವಾನರು ಯಾರಂದ್ರ ಶೇಷಾದ್ರಿ ಅಯ್ಯರ್. ಇನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿಯನ್ನ ಇವರ ಕಾಲದಲ್ಲಿ ನಡೆಸಲಾಗಿತ್ತು ಅಂತ ಪ್ರಶ್ನೆ ಆಗಿದೆ. ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಭಾರತದಲ್ಲಿ ಪ್ರಥಮ ಜನಗಣತಿ ನಡೀತದೆ. ಭಾರತದಲ್ಲಿ ಪ್ರಥಮ ಜನಗಣತಿ ನಡೆಸಿದವರು ಲಾರ್ಡ್ ರಿಪ್ಪನ್. ಇನ್ನ ಪಂಚತಂತ್ರ ಪುಸ್ತಕದ ಲೇಖಕರು ಯಾರಂದ್ರ ವಿಷ್ಣು ಶರ್ಮಾ. ಇವರು ಕನ್ನಡದಲ್ಲಿ ದುರ್ಗಸಿಂಹ ಬರೀತಾರೆ. ದುರ್ಗಸಿಂಹನು ಪಂಚತಂತ್ರವನ್ನ ಬರೀತಾರೆ. ಇನ್ನ ಚಿತ್ರದುರ್ಗದಲ್ಲಿರುವಂತಹ ಬ್ರಹ್ಮಗಿರಿ ಶಿಲಾಶಾಸನವು ಯಾವ ರಾಜನಿಗೆ ಸಂಬಂಧಿಸಿದ್ದಾಗಿದೆ? ಚಿತ್ರದುರ್ಗದಲ್ಲಿರುವಂತಹ ಬ್ರಹ್ಮಗಿರಿ ಶಿಲಾಶಾಸನವು ಯಾವ ರಾಜನಿಗೆ ಸಂಬಂಧಿಸಿದ್ದಾಗಿದೆ ಅಂದ್ರೆ ಅಶೋಕನಿಗೆ ಸಂಬಂಧಿಸಿದಂತಹ ಒಂದು ಶಿಲಾಶಾಸನ ಯಾವುದಂದ್ರೆ ಬ್ರಹ್ಮಗಿರಿ ಶಾಸನ. ಬ್ರಹ್ಮಗಿರಿ ಶಾಸನ ಕಂಡು ಬರುವಂತಹ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಇನ್ನ ಉಪನಿಷತ್ತುಗಳು ಪ್ರತಿಪಾದಿಸುವ ತತ್ವಗಳನ್ನ ಹೀಗೆ ಕರೆಯಲಾಗುತ್ತದೆ. ಉಪನಿಷತ್ತುಗಳು ಪ್ರತಿಪಾದಿಸುವ ತತ್ವಗಳನ್ನ ವೇದಾಂತಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ವೇದಾಂತಗಳು ಅಂತ ಕರೀತಾರೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಯಾವುದನ್ನ ಜೈನ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ? ಯಾವುದನ್ನ ಜೈನ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ.
ಗಿರ್ನಾರ್ ನಗರವನ್ನ ಜೈನ ದೇವಾಲಯಗಳ ನಗರ ಅಂತ ಕರೀತಾರೆ. ಯಾವುದನ್ನ? ಗಿರ್ನಾರ್ ನಗರವನ್ನ ಜೈನ ದೇವಾಲಯಗಳ ನಗರ ಎಂದು ಕರೆಯುತ್ತಾರೆ. ಇನ್ನು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪಿಸಿದವರು ಯಾರು? ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಬಾಲ್ ಗಂಗಾಧರ್ ತಿಲಕ್ ಅವರು. ಬಾಲ್ ಗಂಗಾಧರ್ ತಿಲಕ್ ಅವರು ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ಬಾಲ ಗಂಗಾಧರ್ ತಿಲಕ್. ಚೋಳ ಸಾಮ್ರಾಜ್ಯದ ಯಾವ ದೊರೆ ತನ್ನ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ? ಚೋಳ ಸಾಮ್ರಾಜ್ಯದ ಯಾವ ದೊರೆ ತನ್ನ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ ಅಂದ್ರೆ ರಾಜರಾಜ ಚೋಳ, 1ನೇ ರಾಜರಾಜ ಚೋಳ. ಯಾರು? 1ನೇ ರಾಜರಾಜ ಚೋಳ ಮಾಲ್ಡೀವ್ಸ್ ಅನ್ನ ವಶಪಡಿಸಿಕೊಂಡಿರ್ತಾನೆ. ಯಾವ್ದನ್ನ? ಮಾಲ್ಡೀವ್ಸ್ ಅನ್ನ ವಶಪಡಿಸಿಕೊಂಡವನು 1ನೇ ರಾಜರಾಜ ಚೋಳ. ಇನ್ನು ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನ ನಿರ್ಮಿಸಿದ ಸ್ಥಳ ಯಾವ್ದಂದ್ರೆ ಕೊಚ್ಚಿ. ಪೋರ್ಚುಗೀಸರು ಮೊದಲಿಗೆ ಕೊಚ್ಚಿಯಲ್ಲಿ ತಮ್ಮ ಪ್ರಥಮ ಕೋಟೆಯನ್ನ ನಿರ್ಮಿಸ್ತಾರೆ. ಇನ್ನು ಭಾರತದ ಆರ್ಥಿಕ ಇತಿಹಾಸವನ್ನ ಬರೆದವರು ಯಾರಂದ್ರೆ ಆರ್.ಸಿ. ದತ್ ಅವರು ಭಾರತದ ಆರ್ಥಿಕ ಇತಿಹಾಸವನ್ನ ಬರೀತಾರೆ. ಭಾರತದ ಆರ್ಥಿಕ ಇತಿಹಾಸ ಅಂತ ಕೃತಿಯನ್ನು ಬರೆದವರು ಆರ್.ಸಿ. ದತ್. ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರಂದ್ರೆ ಥಾಮಸ್ ಮನ್ರೋ. ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಥಾಮಸ್ ಮನ್ರೋ. ಇನ್ನು ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ PSI ಪ್ರಶ್ನೆ ಪರೀಕ್ಷೆಯಲ್ಲಿ. ಉಪಗುಪ್ತ. ಯಾರಂದ್ರೆ ಬೌದ್ಧ ಧರ್ಮದ ಉಪಗುಪ್ತ ಎಂಬ ಸನ್ಯಾಸಿ ಅಶೋಕನ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾನೆ. ಇನ್ನು ಯಾವ ವಿದೇಶದ ಪ್ರಭಾವವನ್ನ ಭಾರತದ ಶಿಲೆಗಳನ್ನ ಕತ್ತರಿಸಿ ನಿರ್ಮಿಸಿದ ವಾಸ್ತುಶೈಲಿಗಳಲ್ಲಿ ಕಾಣಬಹುದು ಅಂದ್ರೆ ಪರ್ಷಿಯನ್ ವಾಸ್ತುಶಿಲ್ಪಗಳಲ್ಲಿ ನಾವು ಕಾಣಬಹುದು. ಇನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಾಪಕರು ಯಾರಂದ್ರೆ ಜಾನ್ ಮೀಡ್. ಈ ಜಾನ್ ಮೀಡ್ ಏನ್ ಮಾಡ್ತಾರೆ ಅಂದ್ರೆ ಜಾನ್ ಮೀಡ್ ಅವರು ಕಬ್ಬನ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಕಬ್ಬನ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾರೆ. ಕಬ್ಬನ್ ಪಾರ್ಕ್ ಇದು ಬೆಂಗಳೂರಿನಲ್ಲಿದೆ. ಕಬ್ಬನ್ ಪಾರ್ಕ್. ಇನ್ನ ಸಾಮಾಜಿಕ ಸೇವೆಗಾಗಿ ಕೈಸರ್ ಎ ಹಿಂದ್ ಪ್ರಶಸ್ತಿಯನ್ನ ಪಡೆದ ಭಾರತದ ಮೊದಲ ಮಹಿಳೆ ಯಾರಂದ್ರೆ ಪಂಡಿತ್ ರಮಾಬಾಯಿ. ಸಾಮಾಜಿಕ ಸೇವೆಗಾಗಿ ಕೈಸರ್ ಇ ಹಿಂದ್ ಎಂಬ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಮಹಿಳೆ ಅಂದ್ರೆ ಪಂಡಿತ್ ರಮಾಬಾಯಿ. ಹರ್ಷ ಚರಿತ್ರವನ್ನ ಬರೆದವರು ಬಾಣಭಟ್ಟ. ಹರ್ಷ ಚರಿತ್ರೆಯನ್ನು ಬರೆದವರು ಯಾರು? ಬಾಣಭಟ್ಟ. ಗಾಂಧೀಜಿ ಚಂಪಾರಣ್ಯ ಸತ್ಯಾಗ್ರಹ ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದರೆ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ಯಾರು? ಗಾಂಧೀಜಿ. ಇನ್ನು 1929ರ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನ ಯಾವ ರೀತಿ ಕರೆಯಬಹುದು ಅಂದ್ರೆ ಶಾರದಾ ಕಾಯ್ದೆ ಅಂತ ಕರೀತಾರೆ. ಈ 1929ರ ಬಾಲ್ಯ ವಿವಾಹ ತಡೆ ಕಾಯ್ದೆಗೆ ಏನಂತ ಕರೀತಾರೆ? ಶಾರದಾ ಕಾಯ್ದೆ ಅಂತ ಕರೀತಾರೆ. ಶಾರದಾ ಕಾಯ್ದೆ ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಥಮ ತರಾಯಿನ್ ಕದನ ನಡೆದ ವರ್ಷ 1191. 1191ರಲ್ಲಿ ಪ್ರಥಮ ತರಾಯಿನ್ ಕದನ ನಡೀತದೆ. ಯಾರ್ಯಾರು ನಡೀತದ? ಮೊಹಮ್ಮದ್ ಗೋರಿ ವರ್ಸಸ್ ಯಾರಿಗೆ? ಮೂರನೇ ಪೃಥ್ವಿರಾಜನ ನಡುವೆ ನಡೀತದೆ. ಮೂರನೇ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೀತದೆ. ಇಂಪಾರ್ಟೆಂಟ್. ಇನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ತೀವ್ರತರ ಪ್ರಮಾಣದ ದಂಗೆ ಎದ್ದವರು ಯಾರು ಅಂದ್ರೆ ದೋಂಡಿಯಾ ವಾಘ್. ಈ ದೋಂಡಿಯಾ ವಾಘ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ತೀವ್ರತರ ಪ್ರಮಾಣದ ದಂಗೆಯನ್ನ ಎದ್ದಿರುವುದು ದೋಂಡಿಯಾ ವಾಘ್. ಅವನು ಈ ದಂಗೆಯನ್ನ ಮಾಡ್ತಾನೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಆರಂಭಿಸಿದ ವರ್ಷ ಯಾವ್ದಂದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗುತ್ತದೆ, ಆರಂಭವಾಗ್ತದೆ. ಇನ್ನು ಕರ್ನಾಟಕ ಕಂಡ ಅಭೂತಪೂರ್ವ ಸಾಮೂಹಿಕ ಚಳವಳಿ ಯಾವ್ದಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿ 1942ರಲ್ಲಿ ನಡೀತದೆ. ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ. ಇನ್ನು 11 ಪ್ರಾಂತ್ಯಗಳಲ್ಲಿ 7ರಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಲ್ಪಟ್ಟಿದ್ದು ಜುಲೈ 1937ರಲ್ಲಿ ರಚಿಸಲ್ಪಡ್ತದೆ. ಅವಾಗ ಜುಲೈ 1937ರಲ್ಲಿ 11 ಪ್ರಾಂತ್ಯಗಳಲ್ಲಿ 7 ಕಾಂಗ್ರೆಸ್ ಸರ್ಕಾರ ರಚಿಸಲ್ಪಡುತ್ತದೆ. ಇನ್ನು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನ ಈ ಕಾಯ್ದೆಯಿಂದ ಸೃಷ್ಟಿಸಲಾಯಿತು. ಚಾರ್ಟರ್ ಕಾಯ್ದೆಯಿಂದ ಸೃಷ್ಟಿಸಲಾಗ್ತದೆ. ಚಾರ್ಟರ್ ಕಾಯ್ದೆ ಜಾರಿಗೆ ಬಂದಿದ್ದು 1833ರಲ್ಲಿ. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ಆಯ್ಕೆ ಆಗ್ತಾರೆ ಅಂದ್ರೆ ವಿಲಿಯಂ ಬೆಂಟಿಂಕ್. ಯಾರು? ವಿಲಿಯಂ ಬೆಂಟಿಂಕ್ ಅವರು ಭಾರತದ ಗವರ್ನರ್ ಜನರಲ್ 1833ರ ಚಾರ್ಟರ್ ಆಕ್ಟ್ ನ ಪ್ರಕಾರ. ಇಂಪಾರ್ಟೆಂಟ್. ಇನ್ನು ಭಾರತದ ಟ್ರೇಡ್ ಯೂನಿಯನ್ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು ಅವರು ಭಾರತದ ಟ್ರೇಡ್ ಯೂನಿಯನ್ ನ ಅಧ್ಯಕ್ಷರಾಗಿರ್ತಾರೆ. ಯಾರು? ಜವಾಹರ್ಲಾಲ್ ನೆಹರು ಅವರು.
ಇನ್ನು ತಾಜ್ ಮಹಲ್ ವಿನ್ಯಾಸಗೊಳಿಸಿದ ಶಿಲ್ಪಿ ಯಾರು ಅಂತ ಕೇಳಿದರೆ ಉಸ್ತಾದ್ ಇಸಾಕ್ ಅಂತ. ಯಾರು? ಉತ್ಸಾದ್ ಇಸಾಕ್. ಯಾರು? ಉತ್ಸಾದ್ ಇಸಾಕ್. ತಾಜ್ ಮಹಲ್ನ ವಿನ್ಯಾಸಗೊಳಿಸಿದ ಶಿಲ್ಪಿ ಹೆಸರು ಉಸ್ತಾದ್ ಇಸಾಕ್. ಇಂಪಾರ್ಟೆಂಟ್. ಇನ್ನು ಲೋಕನಾಯಕ ಎಂದೇ ಪ್ರಸಿದ್ಧಿ ಪಡೆದವನು ಜಯಪ್ರಕಾಶ್ ನಾರಾಯಣ್. ಯಾರು? ಜಯಪ್ರಕಾಶ್ ನಾರಾಯಣ್ ಅವರು ಲೋಕನಾಯಕ ಅಂತ ಅವರಿಗೆ ಒಂದು ಪ್ರಸಿದ್ಧ ಬಿರುದಿರುತ್ತದೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ಇನ್ನು ಕಾಳಿದಾಸ ಯಾವ ಪುಸ್ತಕವನ್ನ ಬರೆದಿದ್ದಾನೆ? ಕವಿ ಕಾಳಿದಾಸ ಮಾಳವಿಕಾಗ್ನಿಮಿತ್ರ ಎಂಬ ಒಂದು ಪುಸ್ತಕವನ್ನು ಬರೀತಾನೆ. ಈತನ ನಾಟಕಗಳು ಇದಾವೆ. ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ. ಯಾವುದು? ವಿಕ್ರಮೋರ್ವಶೀಯ. ಇವೆಲ್ಲ ನಾಟಕಗಳು. ಓಕೆ. ಅಶೋಕನ ಶಿಲಾಶಾಸನಗಳು ಯಾವ ಸ್ಥಳದಲ್ಲಿ ಕಂಡು ಬರ್ತವೆ? ಅಶೋಕನ ಶಿಲಾಶಾಸನಗಳು ಡೌಲಿ ಎಂಬಲ್ಲಿ ಕೂಡ ಕಂಡು ಬರ್ತದೆ. ಡೌಲಿ ಎಂಬ ಸ್ಥಳದಲ್ಲಿ ಅಶೋಕನ ಶಿಲಾಶಾಸನ ಕಂಡು ಬರ್ತದೆ. ಯಾವ ಚಳುವಳಿಯ ಪರಿಣಾಮ ಮಂದಗಾಮಿ ಮತ್ತು ತೀವ್ರಗಾಮಿ ಬಣಗಳು ಹುಟ್ಕೊಂಡವು ಅಂತ ಕೇಳಿದರೆ ಸ್ವದೇಶಿ ಚಳವಳಿ ಸಂದರ್ಭದಲ್ಲಿ ಈ ಒಂದು ಚಳುವಳಿಯ ಪರಿಣಾಮ ಮಂದಗಾಮಿ ಮತ್ತು ತೀವ್ರಗಾಮಿ ಬಣಗಳು ಹುಟ್ಟುಕೊಳ್ತವೆ. ಇನ್ನು ಕನ್ನಡ ಸಾಹಿತ್ಯದ ಅತಿ ಪುರಾತನವೆಂದು ಲಭ್ಯವಿರುವ ಸಾಹಿತ್ಯ ಕೃತಿಯನ್ನ ರಚಿಸಿದವರು ಯಾರಂದ್ರೆ ನೃಪತುಂಗ. ಯಾರು? ನೃಪತುಂಗ. ಓಕೆ. ಮುಂದಿನ ಪ್ರಶ್ನೆ ನೋಡೋಣ. ರೌಲತ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ದಾಖಲಿಸಿ ಅಂತ ಕೇಳಿದರೆ ರೌಲತ್ ಕಾಯ್ದೆಯನ್ನ ಬಂಡಾಯ ಪ್ರಚೋದಕ ಸಮಿತಿಯ ಶಿಫಾರಸ್ಸಿನ ಆಧಾರದಲ್ಲಿ ಮಾಡ್ತಾರೆ. ರೌಲತ್ ಕಾಯ್ದೆಯನ್ನ ಬಂಡಾಯ ಪ್ರಚೋದಕ ಸಮಿತಿಯ ಶಿಫಾರಸ್ಸಿನ ಆಧಾರದಲ್ಲಿ ಮಾಡಲಾಯಿತು. ಮತ್ತು ಗಾಂಧೀಜಿಯವರು ಹೋಮ್ ರೂಲ್ ಲೀಗ್ ಅನ್ನ ಬಳಸಲು ಇದರಲ್ಲಿ ಯತ್ನಿಸ್ತಾರೆ. ಇದರಲ್ಲಿ ಹೋಮ್ ರೂಲ್ ಲೀಗ್ ಅನ್ನ ಬಳಸಲಿಕ್ಕೆ ಇದರಲ್ಲಿ ಗಾಂಧೀಜಿಯವರು ಪ್ರಯತ್ನಿಸ್ತಾರೆ. ಇನ್ನ ಹೊಂದಿಸಿ ಬರೆಯಿರಿ ರೂಪದಲ್ಲಿರುವಂತಹ ಪ್ರಶ್ನೆ ಇದೆ. ಇದನ್ನ ಆಲ್ರೆಡಿ ಆನ್ಸರ್ ಅನ್ನ ನಾನು ಬರೆದಿದ್ದೇನೆ. ಋಗ್ವೇದ, ಇಲ್ಲಿ ಗಾಯತ್ರಿ ಮಂತ್ರ ಇದೆ. ಋಗ್ವೇದದಲ್ಲಿ ಗಾಯತ್ರಿ ಮಂತ್ರ ಕಂಡು ಬರ್ತದೆ. ಅಥರ್ವರ್ಣ ವೇದ ಮಾಯಾಜಾಲ ಇದೆ. ಮಾಯಾಜಾಲ ಇರುವಂತದ್ದು ಅಥರ್ವ ವರ್ಣ ವೇದದಲ್ಲಿ. ಇನ್ನು ಯಜುರ್ವೇದದಲ್ಲಿ ಬಲಿ ಮತ್ತು ಕರ್ಮಕಾಂಡಗಳ ಬಗ್ಗೆ ಒಂದು ಮಾಹಿತಿ ಇದೆ. ಇನ್ನು ಸಾಮವೇದ ಇದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ವೇದವಾಗಿದೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಗುಲಾಮಿ ವಂಶ 1206ರಿಂದ 1890ರವರೆಗೆ ಆಡಳಿತವನ್ನು ಮಾಡ್ತಿದೆ. ಗುಲಾಮಿ ಸಾಮ್ರಾಜ್ಯ 1806ರಿಂದ 1890ರವರೆಗೆ. ಖಿಲ್ಜಿ ವಂಶ 1290ರಿಂದ 1320ರವರೆಗೆ ಖಿಲ್ಜಿ ವಂಶ. ತುಘಲಕ್ ವಂಶ 1320ರಿಂದ 1414. ಮೊಘಲ್ ವಂಶ 1526ರಿಂದ 1857ರವರೆಗೆ ಮೊಘಲ್ ವಂಶ ಆಡಳಿತವನ್ನ ಮಾಡ್ತದೆ. 1526ರಿಂದ 1857 ಮೊಘಲ್ ವಂಶ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸಮಾಚಾರ ದರ್ಪಣ ಮಾರ್ಷ್ಮ್ಯಾನ್, ಮೀರತ್ ಉಲ್ ಅಕ್ಬರ್, ರಾಜಾರಾಮ್ ಮೋಹನ್ ರಾಯ್, ಮೀರತ್ ಉಲ್ ಅಕ್ಬರ್, ಕೇಸರಿ, ಬಿಜಿ ತಿಲಕ್, ಯಂಗ್ ಇಂಡಿಯಾ, ಮಹಾತ್ಮ ಗಾಂಧೀಜಿ. ಇದು ಪತ್ರಿಕೆಗಳು. ಈ ಪತ್ರಿಕೆಯ ಸ್ಥಾಪಕರು. ಪತ್ರಿಕೆ ಮತ್ತು ಪತ್ರಿಕೆಯ ಸ್ಥಾಪಕರು ಇದು ಹೊಂದಿಸಿ ರೂಪದಲ್ಲಿದೆ. ಸಮಾಚಾರ ದರ್ಪಣ ಮಾರ್ಷ್ಮ್ಯಾನ್, ಮೀರತ್ ಉಲ್ ಅಕ್ಬರ್, ರಾಜಾರಾಮ್ ಮೋಹನ್ ರಾಯ್, ಕೇಸರಿ, ಬಿಜಿ ತಿಲಕ್, ಯಂಗ್ ಇಂಡಿಯಾ, ಮಹಾತ್ಮ ಗಾಂಧೀಜಿ. ಇನ್ನು ಬಂಕಿಂ ಚಂದ್ರ ಚಟರ್ಜಿ ಅವರ ಕಾದಂಬರಿ ಆನಂದ ಮಠ ಪ್ರಸಿದ್ಧಿ ಪಡೆದಿದ್ದು ಸನ್ಯಾಸಿ ದಂಗೆಯ ಮೂಲಕ. ಸನ್ಯಾಸಿ ದಂಗೆ ಒಂದು ಪ್ರಸಿದ್ಧಿಯನ್ನ ಪಡೀತದೆ. ಆನಂದ ಮಠ ಪ್ರಸಿದ್ಧಿ ಪಡೆದಿದ್ದು ಸನ್ಯಾಸಿ ದಂಗೆಯಲ್ಲಿ. ಸನ್ಯಾಸಿ ದಂಗೆಯ ಒಂದು ಉಲ್ಲೇಖವನ್ನ ಈ ಆನಂದ ಮಠ ಎಂಬ ಕೃತಿಯಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೀತಾರೆ. ಇನ್ನ ಈ ಆಶ್ರಮಗಳಿದಾವೆ, ಈ ರಾಜ್ಯಗಳಿದಾವೆ. ಧನ್ಕರ್ ಆಶ್ರಮ ಹಿಮಾಚಲ ಪ್ರದೇಶದಲ್ಲಿ ಬರುವಂತದ್ದು. ಧನ್ಕರ್ ಆಶ್ರಮ ಹಿಮಾಚಲ ಪ್ರದೇಶ. ರೂಮ್ಟೆಕ್ ಆಶ್ರಮ ಸಿಕ್ಕಿಂ ರಾಜ್ಯದಲ್ಲಿದೆ. ಟ್ಯಾಬೋ ಆಶ್ರಮ ಹಿಮಾಚಲ ಪ್ರದೇಶದಲ್ಲಿದೆ. ಕೈ ಆಶ್ರಮ ಇರೋದು ಹಿಮಾಚಲ ಪ್ರದೇಶದಲ್ಲಿದೆ. ಇಂಪಾರ್ಟೆಂಟ್. ಇನ್ನ ಸತ್ಯಶೋಧಕ ಸಮಾಜ ಸಂಘಟಿಸಿದ್ದು ಏನಕ್ಕಾಗಿ ಅಂತ ಇದೆ. ಮಹಾರಾಷ್ಟ್ರದಲ್ಲಿ ಜಾತಿ ವಿರೋಧಿ ಚಳುವಳಿಯನ್ನ ಮಾಡ್ಲಿಕ್ಕೆ ಸತ್ಯಶೋಧಕ ಸಮಾಜವನ್ನ ಸಂಘಟನೆ ಮಾಡ್ತಾರೆ. ಇನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ಪ್ರಸ್ತಾವನೆ ಸಂಬಂಧಿಸಿದ್ದು ಸಂವಿಧಾನಾತ್ಮಕ ಸುಧಾರಣೆಗಳಿಗೆ. ಮಾಂಟೆಗೋ ಚೆಮ್ಸ್ಫರ್ಡ್ ಪ್ರಸ್ತಾವನೆ ಸಂಬಂಧಿಸಿದ್ದು ಸಂವಿಧಾನಾತ್ಮಕ ಸುಧಾರಣೆಗೆ.
ಇನ್ನು ಏಷ್ಯಾಟಿಕ್ ಸಮಾಜವನ್ನ ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಒಂದಿಷ್ಟು ಬೇರೆ ರೂಪದಲ್ಲಿರುವಂತದ್ದು ಮೊದಲನೇ ಭಾಗ ದಂಗೆ, ಎರಡನೇ ಭಾಗ ಸ್ಥಳ. ಮೋಪ್ಲಾ ದಂಗೆ ನಡೆದದ್ದು ಕೇರಳ, ಪಬ್ನಾ ದಂಗೆ ನಡೆದದ್ದು ಬಂಗಾಲ, ಏಕಾ ದಂಗೆ ನಡೆದದ್ದು ಅವಧ್, ಬಿರ್ಸಾ ಮುಂಡಾ ದಂಗೆ ನಡೆದದ್ದು ಬಿಹಾರ್. ಇಂಪಾರ್ಟೆಂಟ್, ಇವೆಲ್ಲ ದಂಗೆಗಳು ಇಂಪಾರ್ಟೆಂಟ್. ಇನ್ನೊಂದ್ಸರಿ ಹೇಳ್ತೀನಿ. ಮೋಪ್ಲಾ ದಂಗೆ ನಡೆದದ್ದು ಕೇರಳ ರಾಜ್ಯದಲ್ಲಿ, ಪಬ್ನಾ ದಂಗೆ ನಡೆದದ್ದು ಬೆಂಗಾಲ್ನಲ್ಲಿ, ಏಕಾ ದಂಗೆ ನಡೆದಿದ್ದು ಅವಧ್, ಬಿರ್ಸಾ ಮುಂಡಾ ದಂಗೆ ನಡೆದದ್ದು ಬಿಹಾರ್. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಉರ್ದು ಕವಿ 2ನೇ ಮತ್ತು 3ನೇ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು? ಮೊಹಮ್ಮದ್ ಇಕ್ಬಾಲ್ ಎಂಬ ಕವಿ, ಈತ ಉರ್ದು ಕವಿ. ಈತ 2ನೇ ಮತ್ತು 3ನೇ ದುಂಡು ಮೇಜಿನ ರೌಂಡ್ ಟೇಬಲ್ ಸಮ್ಮೇಳನದಲ್ಲೇ ಭಾಗವಹಿಸಿರ್ತಾನೆ. 2 ಮತ್ತು 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮೊಹಮ್ಮದ್ ಇಕ್ಬಾಲ್ ಅವರು ಭಾಗವಹಿಸಿರ್ತಾರೆ. ಇನ್ನು ಗಾಂಧೀಜಿಯವರ ಹೆಸರಿನ ಮುಂದೆ ಮಹಾತ್ಮ ಎಂದು ಸೇರಿಸಿದ ಸಮಯ ಯಾವುದಂದ್ರೆ ಚಂಪಾರನ್ ಸತ್ಯಾಗ್ರಹ ನಂತರ ಗಾಂಧೀಜಿಯವರ ಹೆಸರಿನ ಮುಂದೆ ಮಹಾತ್ಮ ಎಂಬ ಹೆಸರು ಬರ್ತದೆ. ಯಾವಾಗ? ಚಂಪಾರಣ್ಯ ಸತ್ಯಾಗ್ರಹದ ನಂತರ. ಇನ್ನು ವಾಯವ್ಯ ಗಡಿ ಪ್ರಾಂತ್ಯದಲ್ಲಿ ಅಸಹಕಾರ ಚಳವಳಿ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ? ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ವಾಯವ್ಯ ಗಡಿ ಪ್ರಾಂತ್ಯದಲ್ಲಿ ಅಸಹಕಾರ ಚಳವಳಿಯನ್ನ ಆರಂಭಿಸ್ತಾರೆ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಅಂತ ಕರೀತಾರೆ. ಏನಂತ ಕರೀತಾರೆ ಅವ್ರನ್ನ? ಗಡಿನಾಡ ಗಾಂಧಿ ಅಂತ ಕರೀತಾರೆ. ಗಡಿನಾಡ ಗಾಂಧಿ ಅಂದ್ರೆ ಇವರೇ. ಇನ್ನು ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಸದ್ಯ ಯಾವ ಜಿಲ್ಲೆಯಲ್ಲಿದೆ? ಈ ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಸದ್ಯ ಯಾವ ಜಿಲ್ಲೆಯಲ್ಲಿದೆ ಅಂತ ಇದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ಬರುವಂತದ್ದು ಶಿವಪುರ ಧ್ವಜ ಸತ್ಯಾಗ್ರಹ ನಡೆದದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇನ್ನು ಭಾರತದ ಅಶಾಂತಿಯ ಪಿತಾಮಹ ಎಂದು ಬ್ರಿಟಿಷರು ಯಾರನ್ನು ಕರೆದರು? ಬಾಲ ಗಂಗಾಧರ ತಿಲಕ್ ಅವರನ್ನ ಭಾರತದ ಅಶಾಂತಿಯ ಪಿತಾಮಹ ಅಂತ ಕರೀತಾರೆ. ಭಾರತದ ಅಶಾಂತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಬಾಲ ಗಂಗಾಧರ ತಿಲಕ್ ಅವರನ್ನು ಕರೀತಾರೆ. ಇನ್ನು ಕಾವೇರಿ ನದಿಯ ಮೂಲ ಇದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ಕಾವೇರಿ ನದಿಯ ಮೂಲ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ಪೂನಾ ಒಪ್ಪಂದದ ಗುರಿ ಏನಾಗಿದೆ ಅಂದ್ರೆ ಕೆಳ ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಿರ್ತಾರೆ. ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದ ಚುನಾವಣಾ ಮತಕ್ಷೇತ್ರಗಳನ್ನ ಕೊಟ್ಟಿರ್ತಾರೆ. ಈ ಕೊಟ್ಟಿದ್ರಿಂದ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದು ಪೂನಾ ಒಪ್ಪಂದದಲ್ಲಿ ಕೆಳ ಜಾತಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿರ್ತಾರೆ. ನಂತರ ರಿಸರ್ವೇಶನ್ ಬರುತ್ತೆ ಈ ಪೂನಾ ಒಪ್ಪಂದದ ನಂತರ. ಇನ್ನು ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಬ್ರಿಟಿಷರಿಗೆ ಹಿಂದಿರುಗಿಸಿದಂತಹ ಪದವಿ ಯಾವುದಂದ್ರೆ ಕೈಸರ್ ಇ ಹಿಂದ್. ಕೈಸರ್ ಇ ಹಿಂದ್ ಎಂಬ ಬಿರುದನ್ನ ಗಾಂಧೀಜಿಯವರು ಬ್ರಿಟಿಷರಿಗೆ ಹಿಂತಿರುಗಿಸ್ತಾರೆ. ಯಾವಾಗ? ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ. ನಾವು ಮುಂದಿನ ಪ್ರಶ್ನೆ ನೋಡೋಣ. ಕೃಷ್ಣದೇವರಾಯ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರಿತಾನೆ. ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಎಂಬ ಕೃತಿಯನ್ನು ಬರಿತಾನೆ. ಭೋಜದೇವ ಸಮರಾಗನ ಎಂಬ ಕೃತಿಯನ್ನು ಬರೀತಾನೆ. ಸೋಮೇಶ್ವರ ಮಾನ ಸೋಲಾಸ ಅಂತ ಬರೀತಾನೆ. ಸೋಮೇಶ್ವರ ಮಾನ ಸೋಲಾಸ ಅಂತ ಕೃತಿಯನ್ನು ಬರೀತಾನೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ರೈತವಾರಿ ಪದ್ಧತಿಯನ್ನ ಯಾವ ಪ್ರಾಂತದಲ್ಲಿ ಆರಂಭಿಸಿದರು? ರೈತವಾರಿ ಪದ್ಧತಿಯನ್ನ ಮದ್ರಾಸ್ ರಾಜ್ಯದಲ್ಲಿ ಪ್ರಾರಂಭಿಸ್ತಾರ. ರೈತವಾರಿ ಪದ್ಧತಿಯನ್ನ ಮದ್ರಾಸ್ ರಾಜ್ಯದಲ್ಲಿ ಆರಂಭಿಸ್ತಾರೆ. ಇದನ್ನ ಆರಂಭಿಸಿದವರು ಥಾಮಸ್ ಮನ್ರೋ. ಯಾರು? ಥಾಮಸ್ ಮನ್ರೋ ಅವರು 1820ರಲ್ಲಿ ಆರಂಭ ಮಾಡ್ತಾರೆ. ಏನು? ರೈತವಾರ ಪದ್ಧತಿ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಒಂದು ವ್ಯಾಪಾರ ಸಂಸ್ಥೆಯಿಂದ ಪ್ರಾದೇಶಿಕ ಆಡಳಿತ ಶಕ್ತಿಯನ್ನಾಗಿ ರೂಪಿಸಿದವರು ಯಾರಂದ್ರೆ ಲಾರ್ಡ್ ಕ್ಲೈವ್. ಲಾರ್ಡ್ ಕ್ಲೈವ್ ಅವರು ಒಂದು ವ್ಯಾಪಾರಿ ಸಂಸ್ಥೆಯಿಂದ ಪ್ರಾದೇಶಿಕ ಆಡಳಿತ ಶಕ್ತಿಯಾಗಿ ರೂಪಿಸಿದಂತ ಒಬ್ಬ ಗವರ್ನರ್ ಯಾರಂದ್ರೆ ಲಾರ್ಡ್ ಕ್ಲೈವ್. ಇನ್ನ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರಂದ್ರೆ ಬುಕ್ಕರಾಯ. ಈ ಬುಕ್ಕರಾಯ ವೇದ ಮಾರ್ಗ ಪ್ರವರ್ತಕ ಎಂಬ ಹೆಸರಿರುತ್ತದೆ. ಮತ್ತೆ ವೈಷ್ಣವ ಮತ್ತು ಜೈನರ ನಡುವೆ ಏನಾಗಿರ್ತದೆ ಅಂದ್ರೆ ಭಿನ್ನಾಭಿಪ್ರಾಯಗಳು ಮೂಡಿದಾಗ ಅವುಗಳನ್ನ ಬಗೆಹರಿಸ್ತಾನೆ. ಯಾರೋ? ಬುಕ್ಕರಾಯ. ಈತನಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಬರ್ತದೆ. ಇನ್ನ ಎಲ್ಲೋರಾದ ಗುಹೆ ಮತ್ತು ಕಲ್ಲಿನ ದೇವಾಲಯಗಳು ಯಾವ ಧರ್ಮಕ್ಕೆ ಸೇರಿದ್ದಾಗಿವೆ? ಎಲ್ಲೋರಾದ ಗುಹೆ ಮತ್ತು ಕಲ್ಲಿನ ದೇವಾಲಯಗಳು ಯಾವ ಧರ್ಮಕ್ಕೆ ಸೇರಿದ್ದಾಗಿವೆ ಅಂತ ಕೇಳಿದರೆ ಸ್ನೇಹಿತರೆ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಸೇರಿದಂತವು ಎಲ್ಲೋರದ ಗುಹೆ ಮತ್ತು ಕಲ್ಲಿನ ದೇವಾಲಯಗಳು ಹಿಂದೂ, ಬೌದ್ಧ ಮತ್ತು ಜೈನ ಇವೆಲ್ಲಾ ಧರ್ಮಕ್ಕೂ ಸೇರಿದಂತಹ ಒಂದು ವಾಸ್ತುಶಿಲ್ಪ ಶೈಲಿಗಳಾಗಿವೆ. ಇನ್ನು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ 2ನೇ ಗುಮ್ಮಟ ಯಾವುದು ಅಂತ ಕೇಳಿದ್ರೆ ಗೋಲ ಗುಂಬಜ. ಇದು ವಿಜಯಪುರದಲ್ಲಿದೆ. ಗೋಲ ಗುಮ್ಮಟ ವಿಜಯಪುರದಲ್ಲಿದೆ. ಪ್ರಪಂಚದ ಅತ್ಯಂತ ದೊಡ್ಡದಾದದ್ದು ಯಾವ್ದಂದ್ರೆ ಪಂತಾನ್. ಇದು ಇಟಲಿಯ ರೋಮ್ನಲ್ಲಿ ಇದೆ. ಇಂಪಾರ್ಟೆಂಟ್. ಇನ್ನ ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರಂದ್ರೆ 1ನೇ ಕೃಷ್ಣ. ಯಾರು? 1ನೇ ಕೃಷ್ಣ. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು 1ನೇ ಕೃಷ್ಣ. ಇನ್ನು ಒಂದಿಷ್ಟು ಬೇರೆ ಟೈಪ್ ಇದೆ.
ಮೊದಲನೇ ಪಾನಿಪತ್ ಕದನ ನಡೆದಿದ್ದು 1526ರಲ್ಲಿ, ಪ್ಲಾಸಿ ಕದನ ನಡೆದಿದ್ದು 1757ರಲ್ಲಿ, ಹಳ್ಳಿಘಾಟ್ ಕದನ ನಡೆದಿದ್ದು 1576ರಲ್ಲಿ, ರಕ್ಕಸ ತಂಗಡಿ ಕದನ ನಡೆದಿದ್ದು 1565ರಲ್ಲಿ. ರಕ್ಕಸ ತಂಗಡಿ ಕದನ ನಡೆದಿದ್ದು 1565, ಹಳ್ಳಿಘಾಟ್ ಕದನ 1576, ಪ್ಲಾಸಿ ಕದನ 1757, ಮೊದಲೇ ಪಾನಿಪತ್ ಕದನ 1526ರಲ್ಲಿ ನಡೀತದೆ. ಇನ್ನು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಆರಂಭಿಸಿದ ದಿನ ಯಾವ್ದಂತ ಕೇಳಿದ್ರೆ ಆಗಸ್ಟ್ 31, 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಆರಂಭಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಡ್ಯೂರಾಂಡ್ ಲೈನ್ ಸಂಬಂಧಿಸಿರುವುದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಒಂದು ಗಡಿ ರೇಖೆಯಾಗಿದೆ. ಡ್ಯೂರಾಂಡ್ ಲೈನ್ ಅನ್ನೋದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ರೇಖೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನ ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳನ್ನ ನಿರ್ಮಿಸಿದ ರಾಜವಂಶ ಯಾವ್ದಂದ್ರೆ ಪಲ್ಲವರು ಮಹಾಬಲಿಪುರಂನಲ್ಲಿ ಏಕಶಿಲಾ ರಥಗಳನ್ನ ಸ್ಥಾಪನೆಯನ್ನ ಮಾಡ್ತಾರೆ. ನಿರ್ಮಾಣವನ್ನ ಮಾಡಿದವರು ಪಲ್ಲವರು. ಇನ್ನು ಅಲೆಕ್ಸಾಂಡರ್ನು ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಯಾವ್ದಂದ್ರೆ ಕ್ರಿಸ್ತಿ ಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಪುರೂರವ ಪೌರಸ್ ಮತ್ತು ಅಲೆಕ್ಸಾಂಡರ್ನ ನಡುವೆ ಹೈಡಾಸ್ಪಸ್ ಕದನ ನಡೀತದೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಮಾನವಶಾಸ್ತ್ರೀಯ ಸರ್ವೆ ಸಂಸ್ಥೆ ಕಲ್ಕತ್ತಾದಲ್ಲಿದೆ. ಭಾರತದ ಪುರಾತತ್ವ ಸಂಸ್ಥೆ ನವದೆಹಲಿಯಲ್ಲಿದೆ. ಬೌದ್ಧ ಅಧ್ಯಯನ ಕೇಂದ್ರ ಸಂಸ್ಥೆ ಲೇಹ್ನಲ್ಲಿದೆ. ಕಲಾಕ್ಷೇತ್ರ ಚೆನ್ನೈನಲ್ಲಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಚೋಳರು ಪಂಜಾವೂರು ರಾಜಧಾನಿಯಾಗಿರ್ತದೆ. ಹೊಯ್ಸಳರು ದ್ವಾರ ಸಮುದ್ರ ರಾಜಧಾನಿ. ಪಾಂಡ್ಯರು ಮಧುರೈ. ರಾಷ್ಟ್ರಕೂಟರು ಮಳಕೇಡ. ಇಂಪಾರ್ಟೆಂಟ್. ಇನ್ನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನ ಬಿಂಬಿಸ್ತದೆ ಅಂದ್ರೆ ಸಮುದ್ರಗುಪ್ತನ ನಾಣ್ಯಗಳಲ್ಲಿ ವೀಣೆ ನುಡಿಸುತ್ತಿರುವಂತಹ ಒಂದು ಕಲೆಯನ್ನ ಕೆತ್ತಲಾಗಿದೆ. ಇಲ್ಲಿ ನಾಣ್ಯಗಳಲ್ಲಿ ಕೆತ್ತಲಾಗಿದೆ. ಇನ್ನ ಶಹನಾಮ ಬರೆದ ಲೇಖಕ ಯಾರಂದ್ರೆ ಫಿರ್ದೌಸಿ. ಈ ಫಿರ್ದೌಸಿ ಶಹನಾಮ ಎಂಬ ಕೃತಿಯನ್ನು ಬರಿತಾನೆ. ಇನ್ನ ಸರಿಯಾದ ಕಾಲಾನುಕ್ರಮಣದಲ್ಲಿ ಬರೀರಿ ಅಂತ ಕ್ವಶನ್ ಆಗಿದೆ. ಕುತಬ್ ಮಿನಾರ್ ಪ್ರಥಮವಾಗಿ ಕಟ್ಟಲ್ಪಡ್ತದೆ. ಕುತಬ್ ಮಿನಾರ್ ನಂತರ ಬುಲಂದ್ ದರ್ವಾಜ ನಂತರ ಕೆಂಪು ಕೋಟೆ ನಂತರ ಗೋಳ್ ಗುಮ್ಮಟ ಸ್ಥಾಪನೆ ಆಗ್ತದೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಭಗತ್ ಸಿಂಗ್ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಬಂದಿಯಾಗಿರ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಾಕೋರಿ ಪಿತೂರಿ ಕೇಸ್. ಚಂದ್ರಶೇಖರ್ ಆಜಾದ್ ಕೂಡ ಕಾಕೋರಿ ಪಿತೂರಿ ಕೇಸ್. ಸೂರ್ಯಸೇನ್ ಚಿತ್ತಗಾಂಗ್ ಶಿಬಿರದ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ಯಾರು? ಸೂರ್ಯಸೇನ್ ಚಿತ್ತಗಾಂಗ್ ಶಿಬಿರದ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ಇನ್ನು ಮೈಸೂರು ನಾಗರಿಕ ಸೇವೆಯನ್ನ ಆರಂಭಿಸಿದವರು ಯಾರು ಅಂತ ಕೇಳಿದರೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ನಾಗರಿಕ ಸೇವೆಯನ್ನ ಆರಂಭಿಸ್ತಾರೆ. ಇನ್ನ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸರ್ಕಾರಿ ನೌಕರಿಗೆ ಪ್ರವೇಶ ನಿಷೇಧಿಸಿದ ಕರ್ನಾಟಕದ ಗ್ರಾಮ ಯಾವ್ದಂತ ಕೇಳಿದರೆ ಈಸೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈಸೂರು ಗ್ರಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇನ್ನು ಅಲಿಪ್ತ ರಾಷ್ಟ್ರ ಚಳವಳಿಯು ಸ್ಥಾಪನೆಗೊಂಡಿದ್ದು 1961ರಲ್ಲಿ. ಅಲಿಪ್ತ ಚಳವಳಿಯ ಅಲಿಪ್ತ ರಾಷ್ಟ್ರಗಳ ಒಂದು ಚಳವಳಿ ಸ್ಥಾಪನೆಗೊಂಡಿದ್ದು 1961ರಲ್ಲಿ. ಇನ್ನು ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರಂದ್ರೆ 1ನೇ ಹರಿಹರ 1ನೇಗೆ ಸಮುದ್ರಾಧೀಶ್ವರ ಎಂಬ ಬಿರುದು ಇರುತ್ತದೆ. ಇನ್ನು ಯಾವ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನ ಉಲ್ಲೇಖಿಸಲಾಗಿದೆ? ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನ ಉಲ್ಲೇಖಿಸಲಾಗಿದೆ. ಇನ್ನ ಯಾವ ದೇವಾಲಯವನ್ನ ಮೊದಲು ಬಂಗಾರ, ನಂತರ ಬೆಳ್ಳಿ, ನಂತರ ಸೌದೆ, ಕೊನೆಯದಾಗಿ ಕಲ್ಲುಗಳಿಂದ ಕಟ್ಟಲಾಗಿದೆ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸೋಮನಾಥ ದೇವಾಲಯವನ್ನ ಕಟ್ಟಿದ್ದಾರೆ. ಮೊದಲಿಗೆ ಬಂಗಾರದಿಂದ ಕಟ್ಟಿದ್ರು, ನಂತರ ಬೆಳ್ಳಿಯಿಂದ ಕಟ್ಟಿದ್ದಾರೆ, ನಂತರ ಸೌದೆಯಿಂದ, ಕೊನೆಯದಾಗಿ ಕಲ್ಲುಗಳಿಂದ ಸೋಮನಾಥ ದೇವಾಲಯವನ್ನ ನಿರ್ಮಿಸಿದರು. ಇನ್ನ ಹೈದರಾಲಿಯ ಜನ್ಮಸ್ಥಳ ಯಾವ್ದಂದ್ರೆ ಬೂದಿಕೋಟೆ. ಇನ್ನ ಮೆಗಾಸ್ತನಿಸ್ ಬರೆದ ಇಂಡಿಕಾ ಕೃತಿಯು ಯಾವ ಸಾಮ್ರಾಜ್ಯದ ಉಲ್ಲೇಖದ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಮೆಗಾಸ್ತನಿಸ್ ಬರೆದಂತಹ ಇಂಡಿಕಾ ಕೃತಿಯು ಮೌರ್ಯ ಸಾಮ್ರಾಜ್ಯದ ಕುರಿತು ಒಂದು ಉಲ್ಲೇಖವನ್ನ ಹೇಳ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಕುರಿತು ಮೆಗಾಸ್ತನಿಸ್ನ ಇಂಡಿಕಾ ಕೃತಿಯು ಹೇಳ್ತದೆ. ಸ್ನೇಹಿತರೆ, ನಾವು ಈ ಒಂದು ತರಗತಿಯಲ್ಲಿ 100 ಪ್ರಶ್ನೆಗಳನ್ನ PSI ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇತಿಹಾಸದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.